160 ಜನ ಮುಖಂಡರುಗಳು ಒಂದೊಂದು ರೋಡ್ಗೆ ಇಲ್ಲಿ MLA ಕೆಲಸ ಮಾಡಲ್ಲ ಅಂತ ಯಾರು ಹೇಳಲ್ಲ. MLA ದೇವ್ರಂತ ಮನ್ಸ. ಅವರಾಗಿರ್ಬೋದು, ನಮ್ಮ ಶಿವರಾಜಣ್ಣ ಆಗಿರ್ಬೋದು, ಯಾರನ್ನಾಗಿರ್ಬೋದು, ಇಲ್ಲಿರೋ ಕಳ್ಳರು ಮುಖಂಡರುಗಳು ಅವ್ರಿಗೆ ವಿಷಯ ತಲುಪ್ಸೋಕೆ ಬಿಡಲ್ಲ. ಆಯ್ತಾ, ಒಂದು ರೋಡು ಹೋಯ್ತು ಅಂತ ಅಂದರು ನಾವು ಮಾಡಿದ್ರೆ ಹೇಳಿದ್ರು ಒಂದು ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಲ್ಲ. ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಡ್ಬೇಕು ಅಂತಂದ್ರೂ ಅವ್ರ ಮನೆ ಹತ್ರಕ್ಕೆ 100 ಸತಿ ಹೋಗಿ ಅಲ್ಲದ್ರೂ ಯಾವನು ಇವತ್ತಿನವರೆಗೂ ನಾನೇ ಒಂದು 2 ವರ್ಷದಿಂದ ಅಲೀತಾ ಇದ್ದೀನಿ ಅಣ್ಣ. 100 ಜನ ಕೊಟ್ಟಿದ್ದೀನಿ, ಯಾವನೂ ಮಾಡಿಸ್ಕೊಡಲ್ಲ. ಎಲ್ಲ ಕಮಿಷನ್ ಗಿರಾಕಿಗಳು. ನಾವು MLA ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಮಾತಾಡಲ್ಲ. MLA ದೇವ್ರಂತ ಮನ್ಸ. ನಮ್ಮ ಶಿವರಾಜಣ್ಣ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವ್ರಂತ ಮನಸ್ಸು. ನಾವಿಲ್ಲ ಅಂತ ಹೇಳಲ್ಲ. ಇಲ್ಲಿರೋ ಕಳ್ಳರು ಮುಖಂಡರುಗಳು ಸರಿ ಇಲ್ಲ ಅಣ್ಣ. ರಸ್ತೆ ಗುಂಡಿಗಳು ಇವಾಗ ಪರವಾಗಿಲ್ಲ ಅಣ್ಣ, ಒಂಚೂರು ಪರವಾಗಿಲ್ಲ ಇವಾಗ. ಅದ್ರದ್ದೆಲ್ಲ ಏನಿಲ್ಲ ಅಂದರೆ ಹೇಳಿದ ತಕ್ಷಣ ಪಟ್ಟನಾಗ ರೆಸ್ಪಾನ್ಸ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅಂದರೆ ಇಲ್ಲಿರೋ ಮುಖಂಡರುಗಳಿಂದ ಪಾಪ ಅವ್ರಿಗೆ ಕೆಟ್ಟ ಹೆಸರು ಅಷ್ಟೇ. ಏನೇ ಸಮಸ್ಯೆ ಆದ್ರೂ ಅವ್ರಿಗೆ ನೇರವಾಗಿ ನಮ್ಗೆ ಸಿಗ್ತಾ ಇಲ್ಲ. ಅದೇ ಈಗ ನಾವು MLA ಮನೆ ಹತ್ರ ಹೋಗಿ ನಿಂತ್ಕೊಂಡು ಇವಾಗ ನಾವು ಆಟೋ ಡ್ರೈವರು, ನಾವು ಒಂದು ದಿನ ಕೆಲಸ ಎಲ್ಲ ಕಾರ್ಯ ಎಲ್ಲ ಬಿಟ್ಟು ತಿಳ್ಕೊಳಕ್ಕಾಗಲ್ಲ. ನಾವು ಇಲ್ಲಿರೋರ್ಗೆ ಹೇಳ್ತೀವಿ, ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ದರಿಂದ ಎಲ್ಲರಿಗೂ ಈಗ ಈ ರೋಡ್ ಕಾರ್ನರಲ್ಲಿ ಅಣ್ಣ ನೀವು ನೈಟ್ ಹೊತ್ತು ಬಂದರೆ ಇಲ್ಲಿರೋ ಸುತ್ತಮುತ್ತ ಇರೋರೆಲ್ಲರೂ ಕಸ ಅಲ್ಲೇ ಹಾಕ್ತಾರೆ. ಪಬ್ಲಿಕ್ ಹೆಂಗೆ ಓಡಾಡ್ತಾರೆ. ಇದು ನಮ್ಮ ಏರಿಯಾನೇ, ಇಲ್ಲಿಂದಾನೆ. ಬನ್ನಿ, ನಮ್ಮ ಲೈವಾಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಜಾಗ ಸಮೇತನೇ ಅಲ್ಲಿರೋರು ಹುಡುಗರು ಕೂತ್ಕೋತಾರೆ ಅಂತ ಅಂದ್ಬಿಟ್ಟು ಆಯಿಲ್ ಹಾಕಿದ್ರು ಬಿಡಲ್ಲ, ನಾವು ಬೋಲ್ಡ್ ಹಾಕಿದ್ರು ಬಿಡಲ್ಲ, ಏನೂ ಮಾಡಲ್ಲ. ಕಸದವ್ನು ಬರ್ತಾನೆ, ಕಸ ಬರ್ತಾನೆ ಅಂದ್ಬಿಟ್ಟು ಕಸದವನಿಗೆ ಬಂದು ಇರೋರು ಲೇಡೀಸ್ ಎಲ್ಲರೂ ತುಂಬ್ಕೊಂತಾರೆ. ಸಮಸ್ಯೆ ಏನು ಕಾಯ್ತಾ ಇದೆ ಅನ್ನೋದನ್ನ ಯಾರೂ ತಿಳ್ಕೊಳ್ಳಲ್ಲ. ಇನ್ನೊಂದು ಗಾಡಿ ಹಾಕ್ಸಿದ್ರೆ ಅಷ್ಟೊಂದು ಸಮಸ್ಯೆನೇ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಟಲಮ್ಮ ದೇವಸ್ಥಾನ ಇದೆ, ಅಲ್ಲೂ ಅದೇನೆ. ರೋಡ್ ಕಾಲಿಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಕಸದ ಸಮಸ್ಯೆ ಅಂತೂ ಇಲ್ಲಿ ದಿನ ಅಣ್ಣ.